ಆಲ್ಮೋಸ್ಟ್ 1 ಇಯರ್ ಆಗಿತ್ತು ನಾನು ಈ ಮನೆಯಿಂದ ಹೋಗಿ. ಮನೆಯೆಲ್ಲ ಹೆಂಗಾಗಿದೆ ಅಂದರೆ ಸೇಮ್ ಬ್ಯಾಚುಲರ್ ಮನೆ ಥರ ಆಗೋಗ್ಬಿಟ್ಟಿದೆ. ಈಗ ಅದನ್ನೆಲ್ಲ ನಾವು ಕ್ಲೀನ್ ಮಾಡಿಕೊಂಡು ಒಂದು ತಿಂಡಿ ತಿಂದ್ಕೊಂಡು ಆಮೇಲೆ ಫೋಟೋಶೂಟ್ಗೆ ಹೋಗಬೇಕು. ಆ್ಯಂಡ್ ನಮ್ಮಮ್ಮ ಕಾಫಿ ಮಾಡ್ತಾಯಿದ್ದಾರೆ ಬಿಸಿ ಬಿಸಿಯಾಗಿ. ಅಲ್ಲಿ ಅಪ್ಪ ಮಗಳದು ಮಾತುಕತೆ ನಡೀತಾ ಇದೆ. ಬನ್ನಿ ಇಲ್ಲಿ. ಆ್ಯಕ್ಚುಲಿ ನಾನೊಂದು ವಿಷಯ ಹೇಳಬೇಕು ನಿಮಗೆ. ಹಿಂದೆ ಆಲ್ಮೋಸ್ಟ್ 1 ಮಂತ್ ಆಗಿತ್ತಾ ಮಧುಗಿರಿಗೆ ಬಂದು ನೀವು? ಜಾಸ್ತಿ ಎಲ್ಲರೂ ಡೈಲಿ ನೋಡೋರ ಹತ್ರ ಎತ್ಕೊಂಡ್ರು ಅಳೋಳು. ಅವ್ರ ಅಪ್ಪ ಬಂದು ಜಸ್ಟ್ ವಿಡಿಯೋ ಕಾಲಲ್ಲಿ ಅಷ್ಟೇ ನೋಡ್ತಾ ಇದ್ದಿದ್ದು. ಈಗ ರೀಸೆಂಟ್ ಡೇಸ್ಗಳಲ್ಲಿ ಅವ್ರ ಅಪ್ಪನ ಹತ್ರ ಚೂರು ಅಳಲ್ಲ. ಶನಮ್ಮ ಓಯ್ ಪಾಪ, ಇಷ್ಟು ಬೇಗ ಗೊತ್ತಾಯ್ತಾ ಅವರೇ ಪಪ್ಪ ಅಂತ? ನಮ್ಮ ಮನೆ ಹತ್ರ ಯಾರು ಬಂದು ಡೈಲಿ ಏನೋ ಮುಖ ನೋಡ್ತಿರೋ ಮುಖಗಳು ಬಂದು ಎತ್ಕೊಂಡ್ರು ಹೆಂಗ್ ಬಡ್ಕೊಳ್ಳೋಳು ಅಂದ್ರೆ ನಾವು ವಾಪಸ್ ಎತ್ಕೊಳ್ಳೋರ್ಗು ಅಳ್ತಾನೆ ಇರೋಳು. ಇವಾಗ ಅವ್ರ ಅಪ್ಪನ ಜೊತೆ ಹೆಂಗ್ ಆಟ ಆಡ್ಕೊಂಡು, ಏನು ಯಾರದು ಮಗಳು ಓಡು ಬಂಗಾರು. ಅವರಪ್ಪನ ಕಾಮೆಂಟ್ ಇಲ್ಲ. ಬಂಗಾರು ಓಡು ಬಂಗಾರು, ಅಮ್ಮು ಓಣಮು. ಇಷ್ಟ. ಅಪ್ಪ ಇಷ್ಟನಾ ಅಮ್ಮ ಇಷ್ಟನಾ? ಅಪ್ಪ ಇಷ್ಟನಾ? ಬೆಳ್ಳ ಅದೇ ಕೊಟ್ಬಿಟ್ಟು ಅಪ್ಪ ಇಷ್ಟನಾ? ಮಗಳು ಸಣ್ಣ ಮಗು ಶನು ಪಪ್ಪ ಪಪ್ಪ ಪಪ್ಪ. ಕುಡಿ, ಇದ್ರೆ ಬೇಡ, ಕಾಫಿ ಬೇಡ. ಬಿಸಿನೀರು ಇದೆಯಾ? ಬಿಸಿನೀರು ಕೊಡಿ. ಆ್ಯಂಡ್ ಇವರು ಪವಿತ್ರ ಅಂತ ಬ್ಯಾಡ್ರಲ್ಲಿ ಅನುಪಮ ಹಾಸ್ಪಿಟಲಲ್ಲಿ ವರ್ಕ್ ಮಾಡ್ತಾರೆ. ಆ್ಯಂಡ್ ನಾನು ಸ್ಕ್ಯಾನಿಂಗಿಗೆಲ್ಲ ಹೋಗೋ ಟೈಮಲ್ಲಿ ಈ ಫ್ರೆಂಡ್ಶಿಪ್ ಶುರುವಾಗಿದ್ದು ಒಂದೊಳ್ಳೆ ಬಾಂಡಿಂಗ್ ಕನೆಕ್ಟ್ ಆಯಿತು. ಇವರು ಮತ್ತು ಸೌಮ್ಯಕ್ಕ ಅಂತ ಇಬ್ಬರು ಬ್ಯಾಡ್ರಲ್ಲಿ ಅನುಪಮ ಹಾಸ್ಪಿಟಲಲ್ಲಿ ವರ್ಕ್ ಮಾಡ್ತಾರೆ. ಬ್ಯಾಂಗ್ಳೂರಿಗೆ ಹೋಗಿದ್ದೀವಿ ಅಂತ ಗೊತ್ತಾಗ್ಬಿಟ್ಟು ಪಾಪ ಡ್ಯೂಟಿಗೆ ಟೈಮ್ ಆಗಿದ್ರು ಕೂಡ ಮನೆ ಹತ್ರ ಬಂದು ಮಾತಾಡ್ಸ್ಕೊಂಡು ಹೋಗಿದ್ರು. ಒಂದೊಳ್ಳೆ ಫ್ರೆಂಡ್ಶಿಪ್ ಸಿಕ್ತು ನನಗೆ. ಚಾಣು, ನೀವೆಲ್ಲ ಅವ್ರಿಗೆ ಹೊಟ್ಟೆಲಿದ್ದಾಗಲೇ ಫ್ರೆಂಡ್ಸು. ನೋಡಮ್ಮ ಮದ್ಗಿರಿಲಿ ಎಲ್ಲಾರು ಎತ್ಕೊಂಡ್ರು ಹೇಳ್ತಾಳೆ. ಇವರೆಲ್ಲ ನಿಂಗೆ ಅವಾಗ್ಲೇ ಫ್ರೆಂಡ್ಸ್ ಅಲ್ಲ? ಹೊಟ್ಟೆಲ್ ಇದ್ದಾಗ್ಲೇ ಫ್ರೆಂಡ್ಸ್ ಅಲ್ವಾ? ಸೌಮ್ಯಕ್ಕನ ಹತ್ರನು ಚೂರು ಅಳ್ಳಿಲ್ಲ. ಹೌದಾ? ಎಲ್ಲ ರೀಕಾಲ್ ಆಯ್ತಾ ಸ್ಕ್ಯಾನಿಂಗ್ ಟೈಮಿಂಗ್ ಎಲ್ಲ? ನೋಡ್ತಾರೆ ತಲೆ ತಲೆ ಹುಷಾರು. ಹಿಂದಕ್ಕೆ ಹಂಗೆ ವಾಲ್ಬಿಡ್ತಾಳೆ. ಇದು ತುಳು. ಈಗ ಗೊತ್ತಾಯ್ತು ಯಾಕೆ ಹೇಳ್ತಾ ಇಲ್ಲ ಅಂತ. ಕೂತ್ಕೋವನಿ. ಊರ್ ಪೋಪರ ಇತ್ತೆ ಪೋಪರ ಅವ್ರದ್ದು ಪಲ್ಲೆ ಪೋಪರ ಬಾಬಾ ಊರು ಪೋಪರ ಬಾಬಾ. ಅಂಟಿದು ಅಲ್ಲ ದೊಡ್ಡಮ್ಮಂದು. ದೊಡ್ಡಮ್ಮನೇ ಅತ್ತೆನಾ? ನೀವೇನಾಗ್ಬೇಕಂತ ಇಷ್ಟಪಡ್ತೀರಾ? ದೊಡ್ಡಮ್ಮ 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 ದೋಸೆ ಕೊಡು. ದೊಡ್ಡಮ್ಮ ದೊಡ್ಡಮ್ಮ ಡ್ರೆಸ್ ಇದು ಪವಿತ್ರ ಡ್ರೆಸ್ ತಗೊಂಬಂದಿದ್ದಾರೆ ಸರ್ಪ್ರೈಸ್ ಆಗಿ. ಸೂಪರ್ ಆಗಿದೆ. ಸಾಕು, ತುಂಬ ರಾತ್ರಿ ಎಲ್ಲ ಜಾಸ್ತಿ ಅಳಬಾರ್ದಂತ ಫೀಡಿಂಗ್ ಜಾಸ್ತಿ ಕೊಟ್ಬಿಟ್ಟಿದೀನಿ. ಹೌದಾ? ಜೋಲಿ ಬೇರೆ ಇಲ್ಲಲ್ಲ. ಕರೆಕ್ಟ್. ಹಂಗಾಗಿ ನಮ್ ಕಡೆ ಏನ್ ಮಾಡ್ತೀವಿ ಅಂದ್ರೆ ಅದು ಸೀರೆನ ಹಾಕ್ಬಿಟ್ಟು ಅದಕ್ಕೆ ಹಾಕ್ಬಿಟ್ಟು ಜಾಗ ಇಲ್ವಲ್ಲ ಪವಿತ್ರ. ಇನ್ನು ಪವಿತ್ರನು ಟೈಮ್ ಆಗುತ್ತೆ ಡ್ಯೂಟಿಗೆ ಅಂತ ಹೇಳಿ ಹೊರಟ್ರು. ಎಲ್ಲರದು ಒಂದೇ ಮಾತು, ಫೇಸ್ ಕಟ್ ಫುಲ್ಲು ಸಂದೀಪ್ ತರ ಇದೆ, ಕಲ್ಲರ್ ಅಷ್ಟೇ ನಿಮ್ ತರ ಇದ್ದಾಳೆ ಅಂತ. ಅಂಡ್ ನಮ್ಮ ಊರುಗಳ ಕಡೆನೂ ಹೇಳ್ತಾ ಇರ್ತಾರೆ ಹೆಣ್ಮಕ್ಳು ಅಪ್ಪನ ತರ ಇರ್ಬೇಕು ಅಂತ. ಸೊ ಅದು ಒಂದು ಖುಷಿ, ಸಂದೀಪ್ ತರನೇ ಇದ್ದಾಳೆ ಅವಳು ಅಂತ. ಬ್ಯಾಂಗ್ಳೂರ್ ಕ್ಲೈಮೇಟ್ಗೆ ಹೊಂದ್ಕೋತಾಳೋ ಇಲ್ವೋ ಅಂತ ಭಯ ಆಗ್ಬಿಟ್ಟಿತ್ತು. ಆರಾಮಾಗಿ ನಿದ್ದೆ ಮಾಡಿಕೊಂಡು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡಿದ್ಲು. ಆ್ಯಂಡ್ ಫೋಟೋ ಶೂಟ್ಗೆ ಚೆನ್ನಾಗಿ ರೆಡಿ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಮಲ್ಕೊಳ್ಳಿ ಅಂತೇಳಿ ಮಲಗಿಸಿದ್ದೆ.
ಯಾಕೆಂದರೆ ಫೋಟೋಶೂಟ್ಗೆ ಹೋದಾಗ ಅವಳು ಕಿರಿಕಿರಿ ಮಾಡ್ಕೋಬಾರ್ದಲ್ಲ. ಪಾಪು ನೋಡಮ್ಮ, ಒಳ್ಳೆ ಬರ್ತೀವಿ ಮಗಳು, ಒಳ್ಳೆ ಬಂದ್ವಿ. ಆ್ಯಕ್ಚುಲಿ ನಮ್ಮ ಔಟ್ಫಿಟ್ ಪ್ಲ್ಯಾನೇ ಬೇರೆ ಆಗಿಬಿಟ್ಟಿತ್ತು. ನಾನು ಸ್ಯಾರಿ ಹಾಕ್ಕೊಳ್ಳೋಣ ಅಂದ್ಕೊಂಡೆ, ಬಟ್ ಟೈಮ್ ಆಗಿಬಿಟ್ಟು ಏನೇನೋ ಹೇರ್ ಸ್ಟೈಲ್ ಮಾಡಿಕೊಂಡು ಆ್ಯಂಡ್ ನನ್ನೊಂದಷ್ಟು ಕಾಸ್ಟ್ಯೂಮ್ಗಳು 1 ವರ್ಷ ಆದಮೇಲೆ ಇವಾಗ ಹಾಕೋತಾ ಇದ್ದೀನಿ. ಸೊ ಟೈಮ್ ಇಲ್ಲದಿರೋ ಕಾರಣ ಪಟಪಟ ಅಂತ ಯಾವುದೋ ಒಂದು ಕಾಸ್ಟ್ಯೂಮ್ ಹಾಕ್ಕೊಂಡು ಬಂದ್ವಿ. ಶನಿವಾ ನನ್ನ ಸೀಮಂತದ ಫೋಟೋಗ್ರಫಿ ಆಗಿರ್ಬೋದು, ವಿಡಿಯೋಗ್ರಫಿ ಆಗಿರ್ಬೋದು ಇದೇ ಸ್ಟುಡಿಯೋದವ್ರ ಹತ್ರ ಮಾಡಿಸಿದ್ದೆ. ಆ್ಯಂಡ್ ನನ್ನ ಬ್ಯಾಡ್ರಳ್ಳಿಲಿ ನಮ್ಮ ಮನೆಗೂ ತುಂಬಾ ಹತ್ತಿರ ಇದೆ. ಹಾಗಾಗಿ ನನ್ನ ಮಗಳು ಫೋಟೋಶೂಟ್ನು ಇಲ್ಲೇ ಅರೇಂಜ್ ಮಾಡ್ಕೊಳ್ಳೋಣ ಅಂತ ಮಾಡಿಕೊಂಡೆ. ಬಟ್ ಔಟ್ಫಿಟ್ಟು ಸ್ವಲ್ಪ ಏನೇನೋ ಪ್ಲ್ಯಾನ್ ಆಗಿ ಅದು ಇನ್ನೇನೋ ಆಗೋಯ್ತು. ಬ್ಯಾಡ್ರಳ್ಳಿಲಿ MCK ಫೋಟೋ ಸ್ಟುಡಿಯೋ ಅಂತ ಇದೆ, ಮಾರ್ಡಿ ರೋಡ್ ಬ್ಯಾಡ್ರಳ್ಳಿ. ಇವತ್ತಲ್ಲಿ ನಮ್ಮ ಪಾಪುದು ಫೋಟೋಶೂಟ್ ನಡೀತಾ ಇದೆ. ಆ್ಯಂಡ್ ಇಲ್ಲೇ ಏನಕ್ಕೆ ನಾನು ಸೆಲೆಕ್ಟ್ ಮಾಡಿಕೊಂಡೆ ಅಂತಂದರೆ ನಂದು ಸೀಮಂತದ ಫೋಟೋಶೂಟ್ ಎಲ್ಲ ಇವರೇ ಮಾಡಿಕೊಟ್ಟಿದ್ದು. ಸೊ ಹಾಗಾಗಿ ಚೆನ್ನಾಗಿ ರೆಸ್ಪಾನ್ಸ್ ಇತ್ತು ಆ್ಯಂಡ್ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇತ್ತು. ಸ್ಟುಡಿಯೋ ಕಂಪ್ಲೀಟ್ ಏನಿದ್ದಾರೆ ಎಲ್ಲರೂ ತುಂಬ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾರೆ. ಹಾಗಾಗಿ ಇವತ್ತು ಇಲ್ಲೇ ಫೋಟೋಶೂಟ್ ಅರೇಂಜ್ ಮಾಡಿದ್ದೀವಿ. ಸಿಂಪಲ್ಲಾಗೇ ಸಡನ್ನಾಗಿ ಫಿಕ್ಸ್ ಆಗಿದ್ದು. ಆ್ಯಂಡ್ ಈಗ ಸ್ಟುಡಿಯೋ ತೋರಿಸ್ತೀನಿ ನಿಮ್ಮೆಲ್ರಿಗೂ. ಹಳ್ಳಿ ಕಾನ್ಸೆಪ್ಟಲ್ಲಿ ಫೋಟೋಶೂಟ್ ಮಾಡೋದಿದ್ರೆ ಬ್ಯಾಕ್ಗ್ರೌಂಡ್ ಅಂತೂ ತುಂಬ ಚೆನ್ನಾಗಿತ್ತು. ಬಟ್ ನಮ್ಮ ಔಟ್ಫಿಟ್ಗೆ ಅದು ಸೂಟ್ ಆಗ್ತಿರ್ಲಿಲ್ಲ. ಯಾಕೆಂದರೆ ನಾವು ತುಂಬ ಹರಿಲಿದ್ವಿ, ಆಮೇಲೆ ರಿಟರ್ನ್ ಮದುಗಿರಿಗೆ ಬರಬೇಕಿತ್ತು. ಹಾಗಾಗಿ ಯಾವುದೋ ಒಂದು ಔಟ್ಫಿಟ್ಟಲ್ಲಿ ಏನೋ ಪ್ಲ್ಯಾನ್ ಮಾಡ್ಕೊಂಡು ಹೋದ್ವಿ. ಬಟ್ ಆದರೆ ಅಷ್ಟು ಅರ್ಜೆಂಟಲ್ಲಿ ಹೋದರೂ ಕೂಡ MCK ಗ್ರೂಪ್ ಅವರು ತುಂಬ ಚೆನ್ನಾಗಿ ರೆಸ್ಪಾಂಡ್ ಮಾಡಿ ನಮಗೆ ಫೋಟೋಶೂಟ್ನ ಮಾಡಿಕೊಟ್ರು. ಆ್ಯಂಡ್ ಈ ಫೋಟೋಸ್ನ ಆಲ್ರೆಡಿ ನಾನು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನೀವೆಲ್ಲರೂ ನೋಡಿ ಇಷ್ಟಪಟ್ಟಿದ್ದೀರಾ, ಪ್ರೀತಿ ತೋರಿಸಿದ್ದೀರಾ, ಕಮೆಂಟ್ ಮಾಡಿದ್ದೀರಾ. ಸ್ಟುಡಿಯೋಗೆ ಹೋಗಿ ಎಲ್ಲನೂ ಅರೇಂಜ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ಎದ್ಬಿಟ್ಲಲ್ಲ, ಅಳೋದಕ್ಕೆ ಶುರು ಮಾಡಿಬಿಟ್ಲು ಶನ್ನು. ಈ ಫೋಟೋಶೂಟ್ನ ಪ್ಲ್ಯಾನ್ ಮಾಡೋದು ತುಂಬ ಈಸಿ ಇತ್ತು. ಬಟ್ ಫೋಟೋಶೂಟ್ ಆಗಬೇಕಾದ್ರೆ ದೊಡ್ಡ ಟಾಸ್ಕೇ ಆಗೋಗ್ಬಿಡ್ತು. ತುಂಬ ಅಳೋದಕ್ಕೆ ಶುರು ಮಾಡ್ಕೊಂಬಿಟ್ಲು. ಏಕೆಂದರೆ ಆ ಲೈಟು ಆಗಿರ್ಬೋದು ಅಥವಾ ಅಲ್ಲಿದ್ದಂಥ ಹೊಸ ಜನಗಳಾಗಿರ್ಬೋದು ಪ್ರತಿಯೊಂದನ್ನು ನೋಡಿ ಬೆಚ್ಚಿಬಿಡೋಕ್ಕೆ ಶುರುವಾದ್ಲು. ಯಾಕೆಂದರೆ ಮಧುಗಿರಿಲಿ ನಾನು, ಮಮ್ಮಿ, ಮನು 3 ಜನ ಮನೇಲಿದ್ದು ನೋಡಿ ಇವನ್ ಸಂದೀಪ್ ಬಂದರೂ ಕೂಡ 2-3 ಅವರ್ಸ್ ತೊಗೋತಾಳೆ ಅವ್ರ ಹತ್ರ ಹೋಗೋದಕ್ಕೂ. ಹಾಗಾಗಿ ಅವಳಿಗೆ ಸ್ವಲ್ಪ ಯಾವ ಜಾಗ ಇದು, ಎಲ್ಲಿ ಬಂದುಬಿಟ್ಟಿದ್ದೀನಿ ಅನ್ನೋ ರೀತಿ ಅವಳಿಗೆ ಭಯ ಪಡ್ತಾ ಇದ್ಲು. ಆ್ಯಂಡ್ ನನ್ನ ಬಿಟ್ಟು ಹೋಗ್ತಾನೆ ಇರಲಿಲ್ಲ. ನಂಗೆ ಹಿಡಿಯಕ್ಕೆ ಆಗಲ್ಲ. ಮುಂದಕ್ಕೆ ಬಂದ್ರೆ
ಅಣಿ ಥ್ಯಾಂಕ್ ಯು. ಹಾಗೆ MCK ಸ್ಟುಡಿಯೋಗೆ ಥ್ಯಾಂಕ್ ಯು. ಫೈನಲಿ ಫೋಟೋಶೂಟ್ ಮುಗೀತು. ಆ್ಯಕ್ಚುಲಿ ಪಾಪ ಟ್ರೆಡಿಷ್ನಲ್ ಆಗೆಲ್ಲ ಸೆಟಪ್ ಮಾಡಿದ್ದ ಗಣಿ, ನಮ್ಮ ಕಾಸ್ಟ್ಯೂಮ್ ಅದಕ್ಕೆ ಸೂಟ್ ಆಗ್ತಿರ್ಲಿಲ್ಲ. ಆ್ಯಂಡ್ ಓಕೆ, ನೀವು ಯಾರಾದರೂ ಮಗುಗೋ ಆಗಿರ್ಬೋದು, ನೀವಾಗಿರ್ಬೋದು ಫೋಟೋಶೂಟ್ ಮಾಡಬೇಕು ಅಂದರೆ ಮಾಗಡಿ ರೋಡಲ್ಲಿರೋ ಬ್ಯಾಡ್ರಳ್ಳಿ ಕಾಲೇಜ್ ಸ್ಟಾಪ್ ನಿಯರು ಪೈಪ್ಲೈನ್ ರೋಡಲ್ಲಿ MCK ಸ್ಟುಡಿಯೋ ಇದೆ. ಬನ್ನಿ ವಿಸಿಟ್ ಮಾಡಿ. ಆ್ಯಂಡ್ ನನಗಂತೂ ಫೋಟೋ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಒಂದ್ಸಲ ತೋರಿಸ್ಬಿಡ್ತೀನಿ ಸುಮ್ಮನೆ ಕ್ಯಾಮ್ರಾ ಹತ್ರ. ವಿಡಿಯೋಸ್ ಎಲ್ಲ ಮಾಡಬೇಕು ಅಂದ್ಕೊಂಡೆ. ನಮ್ಮ ಶನ್ನು ಪಾಪು ಫೋಟೋಶೂಟೆಲ್ಲ ಮುಗಿದ್ಮೇಲೆ ಫುಲ್ ಆ್ಯಕ್ಟಿವ್ ಆಗಿಬಿಟ್ಲು. ಫೋಟೋಶೂಟ್ ಮಾಡಬೇಕಾದ್ರೆ ನನಗಂತೂ ಫುಲ್ಲು ಡ್ರಿಲ್ಲೇ ಮಾಡಿಸ್ಬಿಟ್ಲು, ಅಷ್ಟು ಎಕ್ಸಸೈಸ್ ಆಗೋಯ್ತು ನನಗೆ. ಫೋಟೋಶೂಟ್ ಮುಗಿಸ್ಕೊಂಡು ಮನೆಗೆ ಹೋಗಿ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆಗಿ ಇನ್ನು ಹೊರಟ್ವಿ ನಾವು ಮಧುಗಿರಿ ಕಡೆ. ಸಂದೀಪ್ಗೆ ಮಗಳನ್ನ ಕಳಿಸ್ಕೊಡೋಕ್ಕೆ ಇಷ್ಟ ಇಲ್ಲ, ಬಟ್ ಏನೂ ಮಾಡೋಕ್ಕಾಗಲ್ಲ. ಬೆಂಗಳೂರಲ್ಲಿ ಇವಾಗ ನಾನು ಹೋಗಿರೋದಕ್ಕೂ ಆಗಲ್ಲ. ಆ್ಯಂಡ್ ಜೋಲಿ ಬಿಸ್ನೆಸ್ ಕೂಡ ಸ್ಟಾರ್ಟ್ ಆಗಿದೆ, ನಿಮ್ಮೆಲ್ರಿಗೂ ಗೊತ್ತು. ನೋಡಿ, ಹಾಯ್ ಮಾಡಿ ಪಾಪಗೆ. ಹಾಯ್ ಮಾಡ್ರಿ. ಇವರು ರೋಜಾ ಅಕ್ಕ ಅಂತ. ನಮ್ಮ ಬ್ಯಾಡ್ರಳ್ಳಿಲಿ ದಾವಣಗೆರೆ ಬೆಣ್ಣೆ ದೋಸೆ ಅಂತ ಒಂದು ಫೇಮಸ್ ಹೋಟೆಲ್ ಇದೆಯಲ್ಲ, ಅದರ ಓನರ್ ಇವರು. ಆ್ಯಂಡ್ ನನಗೆ ತುಂಬಾ ಕ್ಲೋಸು ಪರ್ಸ್ನಲಿ. ಸೊ ಬಂದಿದ್ದೀವಿ ಅಂತ ಗೊತ್ತೇ ಇರಲಿಲ್ಲ ಅಕ್ಕನಿಗೆ. ಆ್ಯಂಡ್ ರಿಟರ್ನ್ ಹೋಗಬೇಕಾದ್ರೆ ಅಂಗಡಿ ಮುಂದೆನೇ, ಅಂದರೆ ಹೋಟೆಲ್ ಮುಂದೆನೇ ಹೋಗೋದು, ಹೇಗೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಹೇಳಿ ಮಾತಾಡ್ಸೋಕೆ ಹೋದಾಗ ಮಗುನ ನೋಡೋದಕ್ಕಂತೂ ಫುಲ್ ಎಕ್ಸೈಟಾಗಿ ಬಂದರು. ಆ್ಯಂಡ್ ನನ್ನ ಪ್ರೆಗ್ನೆನ್ಸಿ ಜರ್ನಿಲೆಲ್ಲ ಇವರೆಲ್ಲ ತುಂಬ ಹೆಲ್ಪ್ ಮಾಡಿದ್ದಾರೆ ನನಗೆ. ಇಲ್ಲಿ ತೆಗಿ ಹಾಕಂದ್ರೆ ಇವತ್ತು ಬಂದಮ್ಮ ನಿನ್ನ ಅವತ್ತದಳು ಗಾಯ ಆಗಿತ್ತ ಇದು ಎಷ್ಟು ತಿಂಗಳು ಪಾಪಗೆ ಇವಾಗ ಇನ್ನೊಂದು ವಾರ ಆರಕ್ಕೆ ಬೀಳ್ತೈತಿ. ಚೆನ್ನಾಗಿದ್ದಿಲ್ಲ ಗುಂಡಿ ನೀವು ಸಣ್ಣ ಆಗ್ಬಿಟ್ಟಿದ್ರ ಹೊಟ್ಟೆನೂ ಕಲಸ್ಬಿಟ್ಟಿದ್ದೀಳ ಮಾಡವ್ರೆ ಹೊಟ್ಟೆ ಚೆನ್ನಾಗಿರಲ್ಲ. ಹತ್ರ ಬರಮ್ಮ ಎಲ್ಲ ಕಾಣ್ತಿದ್ದೀಯ ನೋಡ್ದೆ ನಾನು ವಿಡಿಯೋದಲ್ಲಿ. ಇಲ್ಲಿ ಅವರೆಲ್ಲ ಸರ್ಪ್ರೈಸ್ ಆಗ್ತಾರೆ ನೋಡ್ಬೇಕು. ನೋಡಿ ಚೆನ್ನಾಗಿವ್ನಿ ನೋಡೋಣ ಹೋಗ್ಬರ್ತೀನಿ ಅಕ್ಕ. ಸರಿ ಆಯ್ತು. ಮಕ್ಳು ಕಂಡ್ರ ಅಂತ ಖುಷಿ ನೋಡಿ. ಆನ್ ದಿ ವೇ ದಾಬಸ್ಪೇಟೆ ಹತ್ರ ಕರ್ಮಾರ್ನಹಳ್ಳಿ ಅಂತ ನಮ್ಮ ಅಂಟಿ ಊರು. ನಮ್ಮ ಶನ್ನು ಪಾಪದ್ದು ಫಸ್ಟ್ ಮಂತ್ ಫೋಟೋಶೂಟಲ್ಲೆಲ್ಲ ನೀವು ನೋಡಿರ್ತೀರ. ಸ್ವಲ್ಪ ದಿನ ಸ್ಟಾರ್ಟಿಂಗ್ ಸೀಸರಿನೆಲ್ಲ ಆದಮೇಲೆ ನಾನು ಅಲ್ಲೇ ಇದ್ದೆ. ಅದಾದಮೇಲೆ ಈಗ ಬೆಂಗಳೂರಿಂದ ಆನ್ ದಿ ವೇ ಹಾಗೆ ಹೋಗೋದು, ಹೇಗೆ ಇಷ್ಟು ಹತ್ರ ಇದ್ದಾರಲ್ಲ ಅಂತ ಹೇಳಿ ಹೋಗಿ ಮಾತಾಡ್ಸೋಣ ಅಂತ ಹೋದ್ವಿ. ಹಾಗೆ ನನ್ನ ಕಸಿನ್ ಕೂಡ ಅಲ್ಲೇ ಇದ್ಲು. ಅವನ ಮಗ ಕೂಡ ಹುಟ್ಟಿದಾಗ ನಾನು ಹಾಸ್ಪಿಟಲ್ಗೆ ಹೋಗಿ ನೋಡಿದ್ದು, ಮತ್ತೆ ಹೋಗಿ ನೋಡೋಕ್ಕೆ ಆಗಿರಲಿಲ್ಲ. ಯಾಕೆಂದರೆ ಆ ಟೈಮಲ್ಲಿ ನಂದು ಪ್ರೆಗ್ನೆನ್ಸಿ ಜರ್ನಿ ಇತ್ತು ಆ್ಯಂಡ್ ಈಗ ಮದರ್ಹುಡ್ ಜರ್ನಿ ಇತ್ತು. ಸಪ್ರೇಟಾಗಿ ಹೋಗಿ ನೋಡೋಕ್ಕಾಗ್ತಿರಲಿಲ್ಲ. ಹೇಗಿದ್ರು ಅವಳು ಬಂದಿದ್ದಾಳೆ. ಆ್ಯಂಡ್ ನನಗೆ ಸರ್ಪ್ರೈಸ್ ಆಗಿದ್ದೇನು ಅಂದರೆ ಆಲ್ಮೋಸ್ಟ್ ನನ್ನ ಕಸಿನ್ಸ್ ಎಲ್ಲ ಅಲ್ಲೇ ಸೇರ್ಕೊಂಡ್ಬಿಟ್ಟಿದ್ರು. ಆ್ಯಂಡ್ ಒಂದೊಳ್ಳೆ ಇಶಾ ಫೌಂಡೇಶನ್ಗೆ ಹೋಗೋ ಟ್ರಿಪ್ ಪ್ಲ್ಯಾನ್ ಮಾಡಿದ್ರು. ಬಟ್ ನಾನು ಹೋಗೋಕ್ಕಾಗಲ್ಲ, ಪಾಪು ಇದ್ಲಲ್ಲ. ಹಾಗಾಗಿ ಇವನೇ ನೋಡಿ ನಾವೆಲ್ಲರೂ ಹಬ್ಬು ಅಂತ ಕರಿತಿರ್ತೀವಿ. ಒಂಥರ ಸಿಂಹನೇ ಇವನು. ಚೂರು ಎದ್ರಲ್ಲ. ನಮ್ ಶನ್ನು ಪಾಪುಗುನು ಇವನಿಗೂ ಜಸ್ಟ್ 3 months ಡಿಫ್ರೆನ್ಸ್ ಅಷ್ಟೇನೆ. ಇವಳು ಒಂದು ಕುಕ್ಕರ್ ಕೂಗಿದ್ರು ಭಯ ಪಡ್ತಾಳೆ. ಅವ್ನು ಹಂಗಲ್ಲ, ಯಾರಾದ್ರೂ ಅಂದ್ರೆ ಅವನು ಅಂತೇಳಿ ಎದುರಿಸ್ತಾ ಇರ್ತಾನೆ. ಅಷ್ಟು ಧೈರ್ಯ ಅವನಿಗೆ. ಅದಕ್ಕೆ ನಾನು ಯಾವಾಗ್ಲೂ ಅವನ್ನ ಶಿಮ್ಮ ಅಂತೇಳಿ ಹಾಡ್ಕೋತಾ ಇರ್ತೀನಿ. ಆಡ್ಕೊಡೋದು ಅನ್ನೋದಕ್ಕಿಂತ ಅದೊಂಥರ ಸಿಂಹನೇ, ಕ್ಯೂಟ್ ಸಿಂಹ ಅದು.
ಅಂಡ್ ಇವರು ನಮ್ಮ ದೊಡ್ಡಮ್ಮ ಹಾಗೆ ಅವ್ರ ಮಗಳು ನಂದಿನಿ ಅಂತ ಹೇಳಿ. ಇವಳಿಗೆ ಪಾಪನ್ ನೋಡಕ್ ಟೈಮೇ ಆಗಿರ್ಲಿಲ್ಲ, ಯಾಕೆಂದ್ರೆ ನಾನ್ ಪ್ರೆಗ್ನೆನ್ಸಿ ಜರ್ನಿಲಿ ಇದ್ದಾಗ ಅವಳಿಗೆ ಮಗು ಆಯ್ತು. ಸೊ ಅವಳು ಕೂಡ ಸಪರೇಟ್ ಆಗಿ ಬಂದು ನನ್ನನ್ನ ಮಗು ಹುಟ್ಟಿದಾಗ ನೋಡೋ ಪರಿಸ್ಥಿತಿಲಿ ಇರ್ಲಿಲ್ಲ. ಅಂಡ್ ಫಸ್ಟ್ ಟೈಮ್ ಅವಳು ನೋಡಿದ್ದು ಅವಳಿಗಂತೂ ಎತ್ಕೊಂಡು ಮುದ್ದಾಡ್ಬೇಕು ಅಂತ ಕಾಯ್ತಿದ್ಲು. ಆದ್ರೆ ನಮ್ ಶನ್ನುಗೆ ಅರ್ಧಂಬರ್ಧ ನಿದ್ದೆ ಆಗ್ಬಿಟ್ಟಿತ್ತು. ಬೆಳಗ್ಗೆಯಿಂದ ನಾನು ಫೋಟೋ ಶೂಟ್ ಇಂದ ಹಿಡಿದು ಇಲ್ಲಿಗೆ ಬರೋವರೆಗೂ ಎಲ್ಲ ಕಡೆ ಅರ್ಧಂಬರ್ಧ ನಿದ್ದೆ ಆಗ್ಬಿಟ್ಟು ಎಲ್ಲಾರನು ನೋಡ್ಬಿಟ್ಟು ಜೋರಾಗಿ ಅಳಕ್ ಶುರು ಮಾಡ್ಬಿಟ್ಲು. ಅಂಡ್ ಇದು ನನ್ನ ಇನ್ನೊಬ್ಳು ಕಸಿನ್ ಲಾವಣ್ಯ ಅಂತ ಹೇಳಿ. ಇನ್ನೊಂದೇನಾಗ್ಬಿಟ್ಟಿದೆ, ಮಧುಗಿರಿಲಿ ಯಾವಾಗ್ಲೂ ಬರೀ ನಾನು, ಮನು ಇಲ್ಲ ಮಮ್ಮಿ ಮೂರೇ ಜನನ ಮನೇಲಿ ನೋಡಿ ಎಷ್ಟೋ ಸಲ ಸಂದೀಪ್ ಬಂದಾಗ್ಲೂ 2 to 3 hours ಅವಳು ಗ್ಯಾಪ್ ತಗೋತಾಳೆ ಸಂದೀಪ್ ಹತ್ರ ಹೋಗೋದಕ್ಕೂ. ಹಂಗಾಗಿ ಅಲ್ಲಿ ಒಟ್ಟಿಗೆ ಒಂದಷ್ಟು ಜನನ ನೋಡ್ಬಿಟ್ಟು ಎಲ್ಲರೂ ಎತ್ಕೊಳ್ತಾ ಇದ್ರ, ಹೊಸ ಮುಖ ಯಾರಿದು ಅಂತೇಳಿ ಭಯ ಪಡ್ಕೊಂಡು ಜೋರಂದ್ರೆ ನಾವು ಇಮ್ಯಾಜಿನೇ ಮಾಡೋಕ್ಕಾಗಲಿಲ್ಲ. ಯಾಕೆ ಇಷ್ಟು ಅಳ್ತಿದ್ದಾಳೆ ಅಂತ ಭಯ ಆಗೋಷ್ಟು ಜೋರು ಅಳಕ್ಕೆ ಶುರು ಮಾಡಿಬಿಟ್ಲು. ಅವಳು ಅಳ್ತಿದ್ದು ನೋಡಿ ಒಂದು ½ an hour ಕೂಡ ಇಲ್ಲಿ ನಮಗೆ ಕೂತ್ಕೊಳ್ಳೋಕೆ ಆಗುತ್ತೋ ಇಲ್ವೋ, ಇಮಿಡಿಯೇಟ್ ಈಗ ಕಾರ್ ಎತ್ಕೊಂಡು ವಾಪಸ್ ಮಧುಗಿರಿಗೆ ಹೋಗ್ಬೇಕೇನೋ ಅನ್ನೋಷ್ಟು ಭಯ ಆಗ್ಬಿಟ್ಟಿತ್ತು. ಅಷ್ಟು ಜೋರಾಗಿ ಅಳಕ್ಕೆ ಶುರು ಮಾಡಿಬಿಟ್ಲು. ಬಟ್ ಅಬ್ಬು ಆ ಥರ ಅಲ್ಲ, ಯಾರು ಕರೆದ್ರೂ ಹೋಗ್ತಾನೆ, ಆರಾಮ್ಸೆ ನಕ್ಕೊಂಡಿರ್ತಾನೆ. ಬಟ್ ಅವನಿಗೆ ಏನು ಅಂತ ಅಂದರೆ ಯಾವಾಗಲೂ ಎತ್ಕೊಂಡಿರ್ಬೇಕು. ಹೊರಗಡೆ ಏನು ನಾಯಿಗಳಾಗಿರ್ಬೋದು ಅಥವಾ ಕೋಳಿಗಳಾಗಿರ್ಬೋದು, ಹಸುಗಳಾಗಿರ್ಬೋದು, ಕುರಿಗಳು, ಇದೆಲ್ಲ ಅವ್ರ ಮನೆ ಹತ್ರ ನೋಡಿ ಅವನಿಗೆ ಅಭ್ಯಾಸ ಆಗ್ಬಿಟ್ಟು ಅದನ್ನೇ ಎಲ್ಲಿ ಹೋದ್ರೂ ಅದನ್ನೇ ಕೇಳ್ತಾನೆ. ಬಟ್ ಒಳಗಡೆ ಅವನ್ನ ಇರಿಸ್ಕೊಳಾಗಿಲ್ಲ, ಎತ್ಕೊಂಡು ಹೊರಗಡೆ ಎಲ್ಲ ಜನಗಳನ್ನ ತೋರಿಸ್ತಾ ಇರಬೇಕು. ಬಟ್ ನಮ್ಮ ಶನ್ನು ಪಾಪಗೆ ಹೆಂಗಾಗೋಗಿದೆ ಅಂದರೆ, ಮಧುಗಿರಿಲಿ ಬರೀ 4 ಗೋಡೆಗಳ ಮಧ್ಯೆ ಇದ್ದು ಸುತ್ತ ಜನಗಳನ್ನ ನೋಡಿದಾಗ ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಹೊತ್ತು ಹೊಂದ್ಕೊಳ್ಳೋಕೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಅವಳಿಗೆ. ಅದಾದ್ಮೇಲೆ ಚೆನ್ನಾಗಿ ಒಂದು ರೌಂಡ್ ನಿದ್ದೆ ಆಯ್ತು. ಆಮೇಲೆ ಎಲ್ಲರ ಹತ್ರ ಖುಷಿಯಾಗಿ ನಕ್ಕೊಂಡು ಹೋದ್ಲು. ನೋಡಿ ಹೆಂಗ್ ಹೇಳ್ತಿದ್ದಾಳೆ, ಎಷ್ಟು ಭಯ ಆಗ್ಬಿಟ್ಟಿತ್ತು ಅಂದ್ರೆ ಅವಳು ಉಸಿರುಗಟ್ಟೆಲ್ಲ ಅಳೋಕ್ ಶುರು ಮಾಡ್ಬಿಟ್ಲು. ಅಂಡ್ ಜೋಲಿ ಬಿಸ್ನೆಸ್ ಚೆನ್ನಾಗಿ ಹೋಗ್ತಿರೋದ್ರಿಂದ ಟೈಮೇ ಸಿಕ್ತಿಲ್ಲ ನಮ್ಗೆ ವಿಡಿಯೋ ಎಡಿಟ್ ಮಾಡಕ್ಕಾಗ್ಲಿ ಅಥವಾ ವಿಡಿಯೋ ಶೂಟ್ ಮಾಡಕ್ಕಾಗ್ಲಿ. ಎಷ್ಟೋ ಸಲ ಟೈಮ್ ಸಿಗ್ತಾ ಇಲ್ಲ ಅಂತೇಳಿ ಮಧ್ಯರಾತ್ರಿ 2 ಗಂಟೆ 3 ಗಂಟೆಲೆಲ್ಲ ರಿಪ್ಲೈ ಮಾಡ್ತಾ ಇರ್ತೀವಿ. ಹಂಗಾಗಿ ಹೋಗ್ಬಿಟ್ಟಿದೆ, ಅದಕ್ಕೋಸ್ಕರ ಸ್ವಲ್ಪ ಡಿಲೇ ಆಯ್ತು. ಇನ್ನು ಹೊರಗಡೆಯಿಂದ ಹೋಗಿದ್ದಕ್ಕೆ ದೊಡ್ಡಮ್ಮ ನಮ್ ಕಡೆ ಇದನ್ನ ಓಕ್ಳು ನೀರು ಅಂತಾರೆ, ಸ್ವಲ್ಪ ದೃಷ್ಟಿ ಎಲ್ಲ ತೆಗೆದ್ಬಿಟ್ಟು ಒಳಗಡೆ ಕರ್ಕೋತಾ ಇದ್ರು. ಕರೆಕ್ಟ್ ಟೈಮ್ಗೆ ನಾವು ಹೋದ್ವಿ. ನಮ್ಮ ಕಸಿನ್ಸ್ ಎಲ್ಲ ಪ್ಲಾನ್ ಮಾಡ್ಕೊಂಡು ಅವರು ರೆಡಿಯಾಗಿ ಆಚೆ ಬರ್ತಾ ಇದ್ರು ಇಶಾ ಫೌಂಡೇಶನ್ಗೆ ಹೋಗೋದಕ್ಕೆ. ದೊಡ್ಡಬಳ್ಳಾಪುರ ಹತ್ರ ಇದೆಯಲ್ವಾ, ಆ ಇಶಾ ಫೌಂಡೇಶನ್ಗೆ ಹೋಗೋದಕ್ಕೆ ಬರ್ತಾರೆ ಅನ್ಕೊಂಡ್ರೆ ರಾತ್ರಿ 11 ಗಂಟೆಗೆ ಬಂದ್ರು. ಅಷ್ಟರೊಳಗೆ ನಮ್ಮ ಶನ್ನು ಪಾಪುನು ಮಲಗಿದ್ಲು. ನಾವು ಊಟ ಎಲ್ಲ ಮುಗಿಸಿ ನಮ್ಮ ಸೀಮಂತದ ಫೋಟೋನ ನೋಡ್ತಾ ಕೂತಿದ್ವಿ. ಆ್ಯಂಡ್ ಐ ಹೋಪ್ ಈ ವ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಗೇನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಆಯಿತಾ. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಆಕ್ಟ್ರೆಸ್ ಹರ್ಷಿತಾ ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಫಾಲೋ ಮಾಡಿ. ಹಾಗೆ ನಮ್ಮ ಶನ್ನು ಪಾಪುದು ಬೇಬಿ ಶನ್ನು ಅನ್ನೋ ಪೇಜ್ ಇದೆ, ಅಲ್ಲೂ ಕೂಡ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ಜೋಲಿನ ಬುಕ್ ಮಾಡ್ಕೊಂಡಿಲ್ಲ ಬುಕ್ ಮಾಡ್ಕೊಳ್ಳಿ.